ಮಹಾಪ್ರಭು, ನಿಮ್ಮ ಹತ್ರ ಏನಾದ್ರೂ ಕೆಲ್ಸ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ಅದೇನು ಅಂದ್ರೆ ಅಮ್ಮನ್ ಬೈಗುಳ ತಿಂದು ತಿಂದು ನನ್ ಜೀವನ ಹಾಳಾಗಿ ಹೋಗಿದೆ. ನಿಮ್ಮ ಬಳಿ ಏನು ಕೆಲಸವಿಲ್ಲವೇ? ಇಲ್ಲ ಮಹಾಪ್ರಭು, ನೀವೇನಾದ್ರೂ ಕೆಲ್ಸ ಕೊಟ್ರೆ ನನಗೆ ಸ್ವಲ್ಪ ಸಹಾಯ ಆಗತ್ತೆ. ನನಗೆ ಶಾರದಾ ಜೊತೆ ಮದ್ವೆ ಬೇರೆ ಆಗ್ಬೇಕು. ಆದ್ರೆ ಅವ್ರ ತಂದೆ ಈ ದರಿದ್ರನಿಗೆ ನನ್ ಮಗಳನ್ ಕೊಟ್ಟು ಮದ್ವೆ ಮಾಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊತಿದೀನಿ, ನನಗೊಂದು ದಯವಿಟ್ಟು ಕೆಲ್ಸ ಕೊಡಿ. ನಿಮ್ಮ ಸೇವೆ ಮಾಡೋ ಕೆಲ್ಸ ಕೊಡಿ. ಹಗ್ಲು ರಾತ್ರಿ ಸೇವೆ ಮಾಡ್ತಿರ್ತೀನಿ. ಓ ಹೌದಾ? ಇದಕ್ಕೆ ಮುಂಚೆ ಹಾಗಾದ್ರೆ ಮಹಾರಾಜರ ಸೇವೆ ಮಾಡಿಲ್ವೇ ನೀವು? ಇವ್ರು ನಿಜವಾಗ್ಲಿ ದರ್ಬಾರಿನ ರಾಜಗುರುಗಳ? ನನಗನಿಸ್ತಿದೆ ಇವರಿಗೆ ಮರೆಯೋ ಕಾಯಿಲೆ ಇದೆ ಅಂತ. ಗುರುಗಳೇ, ನಾನು ಆಗ್ಲೇ ಹೇಳಿಲ್ವಾ, ನಾನು ಮಹಾರಾಜರನ್ನ ಮೊದಲನೇ ಬಾರಿ ಭೇಟಿ ಮಾಡ್ತಿದ್ದೀನಿ. ನಾನೊಬ್ಬ ತೆನಲಿ ಗ್ರಾಮದ ಒಬ್ಬ ಸಾಧಾರಣ ಯುವಕ. ನನಗೆ ರಾಜ ದರ್ಬಾರಿಗೆ ಬರೋ ಅವಕಾಶ ಮೊದಲನೇ ಸಾರಿ ಸಿಕ್ಕಿರೋದು. ಸರಿ ಸರಿ, ಹಾಗಾದ್ರೆ ನಿಮಗೆ ಮಹಾರಾಜರ ಸೇವೆ ಮಾಡೋ ಅವಕಾಶ ಬೇಕಾಗಿದೆ. ಹೌದು ಹೌದು, ಖಂಡಿತವಾಗ್ಲು. ಯಾವುದೇ ಸಣ್ಣ ಪುಟ್ಟ ಕೆಲಸ ಆದ್ರೂ ಪರವಾಗಿಲ್ಲ. ನನಗೆ ಯಾವ ಕೆಲಸ ಕೊಟ್ರು ಮಾಡೋದಕ್ಕೆ ತಯಾರಿದ್ದೀನಿ ಮಹಾಪ್ರಭು. ಮಹಾರಾಜ, ಇವನ ಸ್ಥಿತಿ ಬಹಳ ಗಂಭೀರವಾಗಿದೆ, ಬಹಳ ಗಂಭೀರ. ನಾನು ನಿಮಗೆ ಈಗ ಸಾಬೀತು ಮಾಡಿ ತೋರಿಸ್ತೀನಿ. ಸರಿ, ನಾವು ನಿನಗೆ ಯಾವ ಕೆಲಸ ಹೇಳ್ತೀವೋ ಅದನ್ನ ನೀವು ಮಾಡ್ತೀರಾ ಅಲ್ವಾ? ಹೌದು ಗುರುವರ್ಯ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಮ್ಮ ಪಾದುಕೆಯನ್ನು ಸ್ವಚ್ಛಗೊಳಿಸಿ. ಏನು ಗುರುಗಳೇ, ಈ ಕೇಳಿಸ್ತೀವ ನಿನ್ಗೆ? ನಮ್ಮ ಪಾದರಕ್ಷೆಯನ್ನು ತೆಗೆದು ಸ್ವಚ್ಛಗೊಳಿಸು. ನಂತರ ನಿನಗೆ ಇಲ್ಲಿ ಕೆಲಸವನ್ನ ಕೊಡಿಸ್ತೀನಿ. ಈ ಪಾದರಕ್ಷೆ ಎಲ್ಲಿದೆ? ನನಗೆ ಕಾಣಿಸ್ತಾನೆ ಇಲ್ಲ. ಇಲ್ಲಿದೆ ನೋಡಿ, ನಾವು ಕಾಲಿಗೆ ತೊಟ್ಟಿರುವಂತದ್ದು. ಇಲ್ಲೇ ಇದೆಯಲ್ಲ. ಎಲ್ಲಿದೆ? ನಿನಗೆ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಹೇಗೆ? ಇಲ್ಲ ಇಲ್ಲ, ಕಾಣಿಸ್ತಿದೆ. ಎರಡಿದೆ ಅಲ್ವಾ? ಅದನ್ನ ಏನ್ ಮಾಡ್ಬೇಕು? ಅದನ್ನ ಕಾಲಿಂದ ತೆಗೆದು ಸ್ವಚ್ಛಗೊಳಿಸು. ಹೌದಾ? ಇದನ್ನ ಸ್ವಚ್ಛ ಮಾಡೋದು ಹೇಗೆ? ಅಂದ್ರೆ ಇದರ ವಿಧಾನಗಳು ಹೇಗೆ? ಓಹೋ, ನಾನೇ ತೋರಿಸ್ತೀನಿ ಹೇಗೆ ಸ್ವಚ್ಛಗೊಳಿಸೋದು ಅಂತ. ಕಾಣುತ್ತಾ? ಇದು ವಸ್ತ್ರ. ಇಲ್ಲಿ ನೋಡಿ, ಇದನ್ನ ಹೀಗೆ ಸ್ವಚ್ಛ ಮಾಡ್ತಾರೆ. ಇಲ್ಲಿ ನೋಡು, ಸ್ವಚ್ಛ ಆಯ್ತು. ಈಗ ಅರ್ಥ ಆಯ್ತಾ? ವಾ 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 ರಾಜಗುರು, ಧನ್ಯವಾದ. ನನಗೆ ಈಗ ಗೊತ್ತಾಯ್ತು ಹೇಗೆ ಸ್ವಚ್ಛ ಮಾಡೋದು ಅಂತ. ಸರಿ, ನನಗೆ ಕೆಲಸ ಕೊಡ್ಸಿ. ಏನು ನೀವೇ ಹೇಳಿದ್ರಿ ಅಲ್ವಾ ನನಗೆ ಕೆಲಸ ಕೊಡಿಸ್ತೀನಿ ಅಂತ? ಕೆಲಸ ಕೊಡಿಸ್ಬೇಕಾ? ನನ್ನ ಪಾದರಕ್ಷೆ ನೀನ್ ಸ್ವಚ್ಛಗೊಳಿಸ್ತಿಲ್ವಲ್ಲ? ಮಾಡದ್ನಲ್ಲ. ಯಾವಾಗ? ಈಗ. ಯಾರು? ನೀವೇ. ಮಾಡ್ಲಿಲ್ಲ, ಆದ್ರೆ ನಿಮ್ಮ ಹತ್ರನೇ ಮಾಡಿಸಿದ್ನಲ್ವಾ? ನಿಮಗೆ ಸ್ವಚ್ಛ ಆಗ್ಬೇಕಿತ್ತು, ಆಗೋಯ್ತು. ಇದ್ರ ಅರ್ಥ ಪಂಡಿತ ರಾಮಕೃಷ್ಣ 5 ವರ್ಷದ ಹಿಂದೆ ಅಧಿಕ ಚತುರರಾಗಿದ್ರು. ಅದಕ್ಕೆ ಈ ಮುದುಕನ ಹತ್ರ ಚಪ್ಪಲಿನ ಸ್ವಚ್ಛಗೊಳಿಸಿದ್ರು. ಪ್ರಚಂಡನಾಗಿದ್ದ ಈ ರಾಮಕೃಷ್ಣ. ರಾಮಕೃಷ್ಣ, ನನ್ನನ್ನ ಮೂರ್ಖನನ್ ಮಾಡುವಂತ ಪ್ರಯತ್ನ ಮಾಡಿದೀರಾ ನೀವು? ಈ ಪ್ರಯತ್ನನ ನೀವೇ ಮಾಡಕ್ ಹೋಗಿದ್ರಿ, ಆದ್ರೆ ಸಫಲರಾಗ್ಲಿಲ್ಲ. ಆದ್ರೆ ನಾನಾದೆ. ಎಷ್ಟು ಧೈರ್ಯ ನಿನಗೆ? ಗುರುವರ್ಯ, ನಾನು ದರಿದ್ರ ಹೌದು, ಹಾಗೆ ಸ್ವಾಭಿಮಾನನೂ ಇದೆ. ಯಾವ ಕೆಲ್ಸನ ನೀವು ಮಾಡಿಸ್ಕೋಬೇಕು ಅಂತಿದ್ರೋ ಅದು ನನ್ ಮಾತ್ರ ಅಲ್ಲ, ನನ್ನ ಗ್ರಾಮದ ಪ್ರತಿಷ್ಠೆಯ ಪ್ರಶ್ನೆಯೂ ಹೌದು. ಮತ್ತೆ ಯಾವ ವ್ಯಕ್ತಿ ಯಾರ ಹತ್ರನೂ ಈ ತರ ಕೆಲಸ ಮಾಡಿಸ್ಕೋಬಾರ್ದು. ಯಾರು ಪ್ರತಿಷ್ಠೆಯ ಜೊತೆ ಪರಿಹಾಸ್ಯ ಮಾಡ್ತಾರೋ ಅವ್ರಿಂತಹ ಉಚ್ಚ ಸ್ಥಾನದಲ್ಲಿ ಹೇಗಿರೋಕ್ ಸಾಧ್ಯ? ನನಗ್ ನಿಮ್ಮ ಹತ್ರ ಇದು ಒಂದೇ ಬೇಡಿಕೆ ಇರೋದು ಮಹಾಪ್ರಭು. ನನಗೆ ನಿಮ್ಮ ಸೇವೆಯ ಅವಕಾಶ ನೀಡಿ. ನನಗ್ ಗೊತ್ತಿದೆ ನಿಮ್ ಹೃದಯ ತುಂಬಾ ವಿಶಾಲವಾದದ್ದು. ನನಗಂತೂ ನೀವು ಒಂದು ಸಣ್ಣ ಕೆಲ್ಸನಾದ್ರೂ ಕೊಟ್ಟೇ ಕೊಡ್ತೀರಾ. ನಿಮ್ಮ ಸಂದೇಶಕ್ಕೆ ಕಾಯ್ತಾ ಇರ್ತೀನಿ ಮಹಾಪ್ರಭು. ಆಜ್ಞೆ ಕೊಡಿ. ಭವಿಷ್ಯತ್ತಿನಲ್ಲಿ ಯಾವತ್ತೂ ನನ್ನ ಪರಿಹಾಸ್ಯ ಮಾಡೋದಕ್ಕೆ ಹೋಗ್ಬೇಡಿ ನೀವು. ಇಲ್ಲ ಅಂದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ.
ಗುರುಗಳೇ, ಈ ಪಂಡಿತ ರಾಮಕೃಷ್ಣನ ಜ್ಞಾಪಕ ಶಕ್ತಿ ಪೂರ್ತಿಯಾಗಿ ಲುಪ್ತವಾಗ್ಬಿಟ್ಟಿದೆ. ಅದಕ್ಕೆ ಈ ಅರೆ ಹುಚ್ಚ ನಿಮ್ಮ ಮೇಲೆ ಪೂರ್ತಿಯಾಗಿ ಪ್ರಹಾರ ಮಾಡ್ತಿದ್ದಾನೆ. ಗುರುಗಳೇ, ಪೂರ್ತಿ ರಾಜ್ಯಸಭೆಯ ಮುಂದೆ ನಿಮ್ಮನ್ನೇ ಅವಮಾನಿಸ್ಬಿಟ್ನಲ್ಲ. ಗುರುಗಳೇ, ಇವನು ನಿಮ್ಮ ಮೇಲೆ ನೇರವಾಗಿ ಆಕ್ರಮಣ ಮಾಡ್ತಿದ್ದಾನೆ. ಹುಷಾರಾಗಿರಿ. ಮಹಾರಾಜರೇ, ನಮಗೆ ಅವಮಾನ ಆಗಿದೆ ಮಹಾರಾಜರೇ. ಗುರುಗಳೇ, ನೀವು ಶಾಂತರಾಗಿ. ರಾಮಕೃಷ್ಣರ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡು ಕೋಪಗೊಳ್ಳಬೇಡಿ. ಅವರ ಆರೋಗ್ಯ ಸರಿಯಿಲ್ಲ. ಒಳ್ಳೆಯದು ಕೆಟ್ಟದರ ನಡುವೆ ವ್ಯತ್ಯಾಸ ತಿಳಿಯುತ್ತಿಲ್ಲ. ನೀವು ದಯವಿಟ್ಟು ಅವರ ಮಾತನ್ನು ತಪ್ಪು ತಿಳಿಯಬೇಡಿ. ಆಗ್ಲಿ ಮಹಾರಾಜರೇ, ನನಗೆ ಅರ್ಥವಾಗುತ್ತೆ ಮಹಾರಾಜರೇ. ಪಂಡಿತ ರಾಮಕೃಷ್ಣನ ಸ್ಥಿತಿಯ ಬಗ್ಗೆ ನಾನು ಕೋಪ ಮಾಡ್ಕೋಬಾರದು. ಯಾಕಂದ್ರೆ ಅವನಿಗೆ ಈಗ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅವನ ಮಾನಸಿಕ ಸಮತೋಲನವೂ ಇಲ್ಲ. ಆದ್ರೆ ಮಹಾರಾಜರೇ, ನನ್ನ ಅಭಿಪ್ರಾಯ ಕೇಳೋದಾದ್ರೆ ಪಂಡಿತ ರಾಮಕೃಷ್ಣನ ದರ್ಬಾರ್ನಿಂದ ನಿಷೇಧ ಮಾಡಬೇಕು ಅನ್ಸುತ್ತೆ ಮಹಾರಾಜ. ತಾತ್ಕಾಲಿಕ ಪ್ರಯಾಣ ಇವನಿಗೆ ಉಚಿತವಲ್ಲ. ವಿಜಯನಗರ ರಾಜ್ಯದ ದರ್ಬಾರಿನ ಪ್ರತಿ ಸದಸ್ಯನೂ ಕೂಡ ಸಕ್ಷಮ್ಯ, ಸಂಪೂರ್ಣ ನಿಪುಣನಾಗಿರಬೇಕು ಮಹಾರಾಜರೇ. ಮತ್ತು ಪಂಡಿತ ರಾಮಕೃಷ್ಣ ದರ್ಬಾರಿಗೆ ಬರುವಂತದ್ದು ದರ್ಬಾರಿನ ಮರ್ಯಾದೆಯ ಉಲ್ಲಂಘನೆ ಆದಂತಾಗುತ್ತದೆ. ಹಾಗಾಗಿ ಪಂಡಿತ ರಾಮಕೃಷ್ಣನ ನಿಷೇಧ ಅವಶ್ಯಕವಾಗಿದೆ ಮಹಾರಾಜರೇ. ಸರಿ ಗುರುಗಳೇ, ನಾವು ಈ ವಿಚಾರದ ಬಗ್ಗೆ ಯೋಚನೆ ಮಾಡುತ್ತೇವೆ. ಗುರುಗಳೇ, ಪಂಡಿತ ರಾಮಕೃಷ್ಣ 5 ವರ್ಷದ ಘಟನೆಗಳನ್ನ ಎಲ್ಲಿವರೆಗೂ ಸ್ಮರಣೆ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲಿವರೆಗೂ ಅವನು ಕಮಲದ ಸೌತೆಕಾಯನ್ನು ತಿನ್ನಲ್ವೋ? ಕಮಲದ ಸೌತೆಕಾಯಿ? ಹೌದು ಗುರುಗಳೇ, ನಿಮಗೆ ನೆನಪಿಲ್ವಾ ವೈದ್ಯರು ಏನ್ ಹೇಳಿದ್ರು ಅಂತ? ಏನ್ ಹೇಳಿದ್ದ? ಒಂದ್ ವೇಳೆ ಪಂಡಿತ ರಾಮಕೃಷ್ಣನ್ಗೆ ಕಮಲದ ಸೌತೆಕಾಯಿ ಸಿಕ್ಕಿಬಿಟ್ರೆ, ಅದನ್ನ ಅವನು ಚೆನ್ನಾಗಿ ತಿಂದ್ಬಿಟ್ರೆ, ಆಗ ವೈದ್ಯರು ಕೊಟ್ಟಿರ್ತಕ್ಕಂತ ಔಷಧಿಯ ಪ್ರಭಾವ ಸಮಾಪ್ತಿ ಆಗ್ಬಿಡುತ್ತೆ. ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ಎಂದಿಗೂ ನಾನು ಬಿಡೋದಿಲ್ಲ. ಆದ್ರೆ ಅದು ಹೇಗೆ ಗುರುಗಳೇ? ನೀವಿಬ್ರು ಈ ಕೂಡಲೇ ಇಲ್ಲಿಂದ ಹೊರಡಿ. ಇಡೀ ವಿಜಯನಗರವನ್ನ ಹುಡುಕಿ ಎಲ್ಲೆಲ್ಲಿ ಕಮಲದ ಸೌತೆಕಾಯಿ ಸಿಗುತ್ತೋ ಅದೆಲ್ಲವನ್ನ ತಗೊಂಡು ನನ್ನ ಹತ್ರ ಬನ್ನಿ. ಹೋಗಿ. ಈ ಕಮಲದ ಸೌತೆಕಾಯಿ ಅವನಿಗೆ ಸಿಗದೆ ಹೋದ್ರೆ ಪಂಡಿತ ರಾಮಕೃಷ್ಣ ಹೇಗ್ ತಿಂತಾನೆ? ಆದ್ರೆ ಗುರುಗಳೇ, ಪೂರ್ತಿ ನಗರದಿಂದ ಕಮಲದ ಸೌತೆಕಾಯನ್ನು ಒಟ್ಟುಗೂಡಿಸೋದಕ್ಕೆ ಧನದ ಅವಶ್ಯಕತೆನೂ ಬೇಕಾಗತ್ತಲ್ಲ ಗುರುಗಳೇ. ಇದರಲ್ಲಿ ಯಾವ ನಾಣ್ಯಗಳಿವೆ ಗುರುಗಳೇ? ಇದರಲ್ಲಿ ಚಿನ್ನದ ನಾಣ್ಯಗಳಿವೆ. ಗುರುಗಳೇ, ನಾವು ನಿಮ್ಗೆ ವಚನ ನೀಡ್ತೀವಿ. ಇಡೀ ರಾಜ್ಯದಲ್ಲಿರೋ ಕಮಲದ ಸೌತೆಕಾಯಿನೆಲ್ಲ ತಕೊಂಡು ನಾಶ ಮಾಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಾ ಮೂರ್ಖರ. ಎಲ್ಲ ಕಮಲದ ಸೌತೆಕಾಯಿನ ನಾಶ ಮಾಡಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ನೀವು ಕಮಲದ ಸೌತೆಕಾಯಿನ ಕೊಂಡ್ಕೊಂಡ್ರೋ ಇಲ್ವೋ ಅಂತ? ನೀವು ಕಮಲದ ಸೌತೆಕಾಯಿನ ನಾಶ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಎಲ್ಲ ಕಮಲದ ಸೌತೆಕಾಯಿ ನನ್ನ ಕಣ್ಮುಂದೆ ಇರಬೇಕು. ಆಯ್ತು ಗುರುಗಳೇ, ನಾವು ಹಾಗೆ ಮಾಡ್ತೀವಿ ಗುರುಗಳೇ, ಹಾಗೆ ಮಾಡ್ತೀವಿ. ಹಾಗೆ ಮಾಡ್ತೀವಿ. ಮಂತ್ರಿಗಳೇ, ನಾವು ರಾಮಕೃಷ್ಣರ ಮಾನಸಿಕ ಸ್ಥಿತಿಯ ಬಗ್ಗೆ ಚಿಂತಿತರಾಗಿದ್ದೇವೆ. ಮಹಾರಾಜ್ರೆ, ನೀವು ಚಿಂತೆ ಮಾಡಬೇಡಿ. ಪಂಡಿತ ರಾಮಕೃಷ್ಣ ಸಂಪೂರ್ಣವಾಗಿ ಆರೋಗ್ಯವಾಗಿ. ಅವರು ನಮ್ಮ ಮುಂದೆ ನಿಮ್ಮನ್ನು ಮಹಾರಾಜ ಎನ್ನುತ್ತಿದ್ದರು, ಆದರೆ ನೀವು ಅವರ ಆರೋಗ್ಯ ಸರಿ ಇದೆ ಎನ್ನುತ್ತಿದ್ದೀರಿ. ಮಹಾರಾಜ್ರೆ, ನಾನು ನಿಮ್ಗೆ ಆಶ್ವಾಸನೆ ನೀಡೋ ಪ್ರಯತ್ನ ಮಾಡ್ತಿದ್ದೀನಿ. ಸರಿ ಮಹಾರಾಜ್ರೆ, ನನ್ಗೇನ್ ಅನಿಸ್ತಿದೆ ಅಂದ್ರೆ ಪಂಡಿತ ರಾಮಕೃಷ್ಣನಿಗೆ ಯಾರೋ ಏನೋ ಸೇವನೆ ಮಾಡಿಸಿದ್ದಾರೆ ಅಂತ. ಹಾಗಾಗಿ ಅವ್ರ ದೇಹದ ಮೇಲೆ ಪ್ರಭಾವ ಉಂಟಾಗಿ ನೆನ್ಪಿನ ಶಕ್ತಿ ಕಳ್ಕೊಂಡಿದ್ದಾನೆ. ಬೆಂಡೆಕಾಯಿ ಹಲ್ವಾ ಮಹಾರಾಜ್ರೆ, ನಿಮ್ಗೋಸ್ಕರ ಮಾಡಿರೋ ಬೆಂಡೆಕಾಯಿ ಹಲ್ವಾ ತಯಾರಿದೆ. ಬೆಂಡೆಕಾಯಿ ಹಲ್ವಾ? ಮಹಾರಾಜ್ರೆ, ನನಗೆ ಆಜ್ಞೆ ಕೊಡಿ. ಮಂತ್ರಿಗಳೇ, ನೀವು ಇದನ್ನು ತಿಂದು ತದನಂತರ ಇಲ್ಲಿಂದ ಹೊರಡಬಹುದಲ್ಲವೇ? ಇವರಿಗೆ ಬೆಂಡೆಕಾಯಿ ಹಲ್ವಾ ಕೊಡಿ. ಕ್ಷಮಿಸಿ ಮಹಾರಾಜ್ರೆ, ನನ್ನ ಪಚನಕ್ರಿಯೆ ಅಷ್ಟೊಂದು ಚೆನ್ನಾಗಿಲ್ಲ. ನನಗೆ ಅಪ್ಪಣೆ ಕೊಡಿ. ಅಪ್ಪಣೆ. ಈ ಯುದ್ಧವು ನಾನೊಬ್ಬನೇ ಮಾಡಬೇಕು. ಮಹಾರಾಜ್ರೆ, ನಾನು ನನ್ನ ಕೈಯಾರೆ ನಿಮಗೋಸ್ಕರ ಬೆಂಡೆಕಾಯಿ ಹಲ್ವಾ ಮಾಡಿದ್ದೀನಿ. ಮಹಾರಾಣಿ ತಿರುಮಲಾಂಬ, ಬೆಂಡೆಕಾಯಿ ಹಲ್ವಾ? ಹೌದು ಮಹಾರಾಜ್ರೆ.
ಮಹಾರಾಜ್ರೆ ನಾನಿವತ್ತು ಹೊಸ ಪ್ರಯೋಗ ಮಾಡಿದೀನಿ. ಏಕೆ ಮಾಡಿದಿರಿ? ಏನು? ಏಕೆ 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 ಹೀಗೆ ಮಾಡುತ್ತೀರಿ? ನೀವು ನಿಮ್ಮ ಅಡಿಗೆ ಮನೆಯ ಪ್ರಯೋಗಗಳ ಲಾಭವನ್ನು ನಮಗೆ ಮಾತ್ರ ಏಕೆ ಸೀಮಿತ ಮಾಡುತ್ತೀರಿ? ಅದರ ಲಾಭವು ಬೇರೆಯವರಿಗೂ ಸಿಗಬೇಕಲ್ಲವೇ? ಮಾಡಿದ್ದೆ ಮಹಾರಾಜ್ರೆ, ನಾನು ಪ್ರಯತ್ನ ಮಾಡಿದ್ದೆ. ಈಗ ಬರೋವಾಗ ಗುರುವರ್ಯ ತಾತಾಚಾರ್ಯರನ್ನ ಭೇಟಿಯಾಗಿದ್ದೆ. ನಂತರ? ಆದ್ರೆ ಮಹಾರಾಜ್ರೆ ನನ್ ಕೋರಿಕೆ ವ್ಯರ್ಥ ಆಗ್ಬಿಡ್ತು. ಇವತ್ತು ಗುರುವರ್ಯ ತಾತಾಚಾರ್ಯರು ಭೋಜನ ಗ್ರಹಣ ಮಾಡೋದಿಲ್ವಂತೆ. ಅವರು ವ್ರತ ಇಟ್ಕೊಂಡಿದಾರಲ್ವಾ? ವ್ರತ ಇಟ್ಟುಕೊಂಡಿದ್ದಾರೆ. ಮಹಾರಾಣಿ ತಿರುಮಲಾಂಬ, ಒಳ್ಳೆಯದಾಯ್ತು, ನನಗೆ ನೆನಪು ಮಾಡಿದಿರಿ. ಇಂದು ನಾವು ಕೂಡ ವ್ರತ ಮಾಡುತ್ತಿದ್ದೇವೆ. ನಮಗೆ ಮಾಡಲು ಇಷ್ಟವಿರಲಿಲ್ಲ, ಆದರೆ ಗುರುಗಳು ಆಜ್ಞೆ ಮಾಡಿದರು, ಹಾಗಾಗಿ ಮಾಡಬೇಕಾಯ್ತು ವ್ರತ. ಪಾರಾದೆ. ಏನು? ಪಾರಾದೆ. ವ್ರತ ಭಂಗ ಆಗುವುದರಿಂದ ಪಾರಾದೆ. ಓ ಹೌದಾ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಹೋಗಲಿ ಬಿಡಿ. ಆದ್ರೆ ಮಹಾರಾಜ್ರೆ, ನಾಳೆ ಕಮಲದ ದಂಟಿನ ಪಲ್ಯ ಮಾಡ್ಕೊಡ್ತೀನಿ ನಿಮ್ಗೆ. ಕಮಲದ ಪಲ್ಯವೇ? ಹೌದು ಮಹಾರಾಜ್ರೆ, ಯಾರು ಕಮಲದ ದಂಟನ್ನ ಸೇವಿಸ್ತಾರೋ ಅವರ ನೆನಪಿನ ಶಕ್ತಿ ಆನೆ ತರ ಆಗತ್ತೆ, ಗೊತ್ತಾ? ನಿಮ್ಗಂತೂ ಗೊತ್ತೇ ಇರುತ್ತೆ ಮಹಾರಾಜ್ರೆ, ಭೂಮಿಲಿರೋ ಎಲ್ಲಾ ಪ್ರಾಣಿಗಳಲ್ಲಿ ಆನೆ ಬುದ್ಧಿ ಎಲ್ಲಾ ಪ್ರಾಣಿಗಳಿಗಿಂತ ಚುರುಕಾಗಿರುತ್ತೆ. ಮತ್ತೆ ಅದರ ಸ್ಮರಣ ಶಕ್ತಿ ಸರ್ವಶ್ರೇಷ್ಠವಾಗಿರುತ್ತೆ. ಅಮ್ಮ, ಎಲ್ಲಿ ಹೋಗ್ಬಿಟ್ನೋ ಏನೋ, ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ. ನನಗೆ ಏನ್ ಮಾಡ್ಲಿ? ನನ್ನ ಪ್ರೀತಿಯ ಶಾರದಾ. ಅಮ್ಮ ಅಮ್ಮ, ಇಲ್ಲಿ ನೋಡಿ, ಇಲ್ಲೇ ಬಚ್ಚಿಟ್ಕೊಂಡಿದ್ದಾನೆ. ನಾವ್ ಎಲ್ಲಾ ಕಡೆ ಹುಡುಕ್ತಾ ಇದ್ರೆ ಅವನು ನಮಗ್ ಕಲ್ಲು ಹೊಡಿತಾ ಇದ್ದಾನೆ. ಪ್ರೇಮ ಪತ್ರ ಬೇರೆ ಕಳಿಸ್ತಾ ಇದ್ದಾನೆ. ಏನ್ ಆಗ್ಬಿಟ್ಟಿದೆ ಇವನ್ಗೆ? ಪ್ರೇಮ ಪತ್ರ? ಎಂತ ಪ್ರೇಮ ಪತ್ರ? ಓದ್ ಹೇಳ್ಬೇಕಾ? ಬೇಡಮ್ಮ, ನಂಗ್ ನಾಚಿಕೆ ಆಗುತ್ತೆ. ನನ್ನ ಪ್ರೀತಿಯ ಶಾರದಾ, ಓದ್ಗುಲ್ವಲ್ಲ, ನೀನು ದಾಖಲೆಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ನಾನವತ್ತು ನಿನ್ನನ್ನೇ ನೋಡ್ತಾ ಇದ್ದೆ. ಆದ್ಲೆ ಆ ಗೂಲಿ ಸತ್ಯ ನಾಟ ಆಗ್ಲಿ. ನೀನ್ ಹಾಕೊಂಡಿರೋ ಕೆಂಪು ವಸ್ತ್ರ ನೋಡಿ ನಿನ್ ಬೆನ್ನೆ ಹತ್ತಿತ್ತು. ನಾನ್ ನಿನ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ ಕಾರ್ತಿಕ್ ಚಿಕ್ಕಪ್ಪ ಬಂದ್ಲು. ಅವಳು ಸುಂದಿಗೆ ದಾಯ ತುಂಬಿತ್ತು. ಆಗ ನಾನು ಅಲ್ಲೇ ಸಿಗಾಕೊಂಡೆ. ಇಲ್ಲಾಂದ್ರೆ ಆ ಗೂಲಿಗೆ ಎಂತ ಬಾಧೆ ಕಲಿತಿದ್ದೆ ಅಂದ್ಲೆ ಅದು ಕೆಂಪನ್ನ ಏನು ಯಾವ ಬಣ್ಣ ನೋಡ್ಲು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಕೆಂಪು ವಸ್ತ್ರನ, ಕೂಳಿನ, ಜಾತ್ರೆ, ಇದೆಲ್ಲ 5 ವರ್ಷದ ಹಿಂದೆ ಆಗಿತ್ತು. ಅಮ್ಮ, ನಿಮಗ್ ನೆನ್ಪಿದ್ಯಾ? 5 ವರ್ಷದ ಹಿಂದೆ ನಾವು ಜಾತ್ರೆಗೆ ಹೋಗಿದ್ವಲ್ಲ, ನಮ್ ಹಳೆ ಊರಲ್ಲಿ. ದೇವಸ್ಥಾನದ ಹಿಂದ್ಗಡೆ ಒಂದು ದೊಡ್ಡ ಜಾತ್ರೆ ಇರ್ತಿತ್ತಲ್ಲ ಅಮ್ಮ. ಅಲ್ಲಿ ಇಡೀ ತನಾಲಿ ಊರೇ ಹೋಗಿತ್ತು, ನೆನ್ಪಿದ್ಯಾ? ಹಾ, ಕೂತ್ಕೊಂಡು ತಿರುಗಿಸ್ತಾರಲ್ಲ, ಚಕ್ರ ಕೂಡ ಇತ್ತು. ಹಾಗೆ ಸಿಹಿ ಕೂಡ ತಿಂತಾ ಇದ್ವಿ. ನಿಮಗೆ ಇಷ್ಟ ಆಗುವಂತ ಸಿಹಿ ತಿಂತಾ ಇದ್ವಿ. ಇದ್ಲತ್ತಲ್ಲ ಅಮ್ಮ, ಬೆಳಗಿಂದ ಅಷ್ಟೇ ಮಲ್ತಿಲ್ಲ. ಅವ್ನ್ ಲೈಟ್ ಅಲ್ದೆಲ್ಲ ಮಲ್ತಿದ್ದಾನೆ. ಈಗ ಅರ್ಥ ಆಯ್ತು. ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವ್ನು ಯಾಕಷ್ಟು ನಾಚ್ಕೋತಾ ಇದ್ದ ಅಂತ. ಹಾಗೆ ಅವನಿಗೆ ನಾನು ಬೈದ್ಮೇಲೂ ಅವ್ನ್ ಕೋಪ ಮಾಡ್ಕೊಳ್ಳೇ ಇಲ್ಲ. ಅಯ್ಯೋ ದೇವ್ರೇ, ನನ್ನ ಅದೃಷ್ಟಕ್ಕೆ ಏನ್ ಹೇಳಿ? ನಾನು ಏನ್ ಮಾಡ್ಲಿ? ಅವನಿಗೇನು ನೆನ್ಪೇ ಉಳಿದಿಲ್ಲ. ನಮ್ಗೆ ನಮ್ಮ ಮಕ್ಕಳು ಕೂಡ ಆಗಿಲ್ಲ. ಎಲ್ಲ ಮಲ್ತಿಲ್ಲ, ಬಲ್ಲಿ 5 ವರ್ಷದ ಮಾತ್ರ ಮಲ್ತಿದ್ದಾನೆ. ಏನೋ ಅದು. ಬರ್ತಿದ್ದೀನಿ. ಹಾ, ಬಂದೆ. ನಿನ್ ಹೆಸರು ಹೇಳೋ. ರಾಮಕೃಷ್ಣ. ಹೇಳು, ನೀನ್ ಯಾವ ಊರವನು? ಇಲ್ಲಿ ಕೇಳೋ, ತೇನಾಲಿ ಗ್ರಾಮ. ನಿನ್ ಕೆಲ್ಸ ಏನು? ನಿನ್ ಕೋಲಿಂದ ಪೆಟ್ಟು ತಿನ್ನೋದು ಅಮ್ಮ. ಮತ್ತೆ ಶಾರದಾನ ಪ್ರೀತಿ ಮಾಡೋದು.
ನಿಜ. ಅಮ್ಮ, ನಿನಗೆ ಮಗನ್ ಮೇಲೆ ಪ್ರೀತಿ ಇದ್ರೆ ನೀನಿನ್ನ ಮಾತೃಧರ್ಮನ ನಿಭಾಯಿಸು. ಮತ್ತೆ ಶಾರದನ ಕಂಜೂಸ್ ಅಪ್ಪನ ಹತ್ರ ಶಾರದನ ನನಗ್ ಕೊಡೋದಕ್ಕೆ ಹೇಳು. ನೋಡಿದ್ರಮ್ಮ, ಇವನಿಗೆ ಏನು ನೆನಪಿಲ್ಲ. ನನ್ನ ಅದೃಷ್ಟಕ್ಕೆ ಏನಾಯ್ತು ಏನೋ, ನನ್ನ ಜೀವನ ಇಷ್ಟೇ ಅನ್ಸುತ್ತೆ. ಎಲ್ ಸಿಗುತ್ತೆ ಈ ಕಮಲದ ಸೌತೆಕಾಯಿ? ಓ ತರಕಾರಿ ಅವನೇ, ನಿನ್ ಹತ್ರ ಎಷ್ಟು ಕಮಲದ ಸೌತೆಕಾಯಿ ಇದೆಯೋ ಅದನ್ನೆಲ್ಲ ನಮಗ್ ಕಟ್ಟಿ ಕೊಟ್ಬಿಡು. ಅದಕ್ಕೆ ಬೆಲೆನು ತಗೊಂಡ್ಬಿಡು. ಕಮಲದ ಸೌತೆಕಾಯಿ ನನ್ನ ಹತ್ರ ಇಲ್ಲ, ಎಲ್ಲಾ ಖಾಲಿ ಆಯ್ತು. ಅಯ್ಯೋ ದಣಿ, ನಾವ್ ಇಡೀ ರಾಜ್ಯನೆಲ್ಲ ಸುತ್ತಾಡಿದ್ವಿ, ಎಲ್ ನೋಡಿದ್ರು ಕಮಲದ ಸೌತೆಕಾಯಿ ಯಾರ ಹತ್ರನು ಸಿಗ್ತಾನೆ ಇಲ್ವಲ್ಲ. ಒಳ್ಳೇದು, ಯಾರ ಹತ್ರನೂ ಇಲ್ಲ, ಬಾ ಹೋಗೋಣ. ಹೇ ದಣಿ, ಕಮಲದ ಸೌತೆಕಾಯಿ ಸಿಕ್ಬಿಡ್ತು. ಆ ದಾರಿಲ್ ಬಿದ್ದಿದೆ ನೋಡು ಕಮಲದ ಸೌತೆಕಾಯಿ. ಈ ಸೌತೆಕಾಯಿನ ತಗೊಂಡು ಹೋಗಿ ನಾವು ಆ ಮುದುಕರ ಮುಂದೆ ಇಡೋಣ. ಹಾ, ಎತ್ಕೋ ಎತ್ಕೋ. ಒಳ್ಳೇದಾಯ್ತು ಮಣಿ, ಇದು ಸಿಕ್ಬಿಡ್ತು. ನಾವು ಒಂದು ಕಮಲದ ಸೌತೆಕಾಯಿನೂ ತರ್ಲಿಲ್ಲ ಅಂತ ಆ ಮುದುಕನಿಗೆ ದುಃಖ ಆಗೋದಿಲ್ಲ. ನಾವ್ಯಾರೋ ದಣಿಮಣಿ ಅಲ್ವಾ? ಬಾ. ಪ್ರಣಾಮಗಳು ಮಹೋದಯ, ಪ್ರಣಾಮಗಳು. ಮಹಾರಾಜರು ಈ ಕಮಲದ ಸೌತೆಕಾಯಿ ತುಂಬಿರೋ ಚೀಲಗಳನ್ನ ನಿಮಗೆ ತಂದು ಕೊಡೋದಕ್ಕೆ ಆದೇಶ ನೀಡಿದ್ರು. ಅದಕ್ಕೆ ನಾನು ಉಪಸ್ಥಿತನಾಗ್ಬಿಟ್ಟಿದ್ದೀನಿ. ಜೊತೆಗೆ ಮಹಾರಾಜರು ಆದೇಶ ನೀಡಿದ್ದಾರೆ, ಪಂಡಿತ ರಾಮಕೃಷ್ಣರಿಗೆ ಕಮಲದ ಸೌತೆಕಾಯಿನ ತಿನ್ನಿಸ್ಬೇಕು ಅಂತ. ಅದರಿಂದ ಇವರ ಸ್ಮರಣ ಶಕ್ತಿಗೆ ಲಾಭವಾಗುವುದು. ನನಗೆ ಆಜ್ಞೆಯನ್ನ ನೀಡಿ. ಅಮ್ಮ, ಇವನ್ಗೆ ಕಮಲ ಸೌತೆಕಾಯಿ ತಿನ್ನಿಸ್ರಿ. ರಾಡಿಯಲ್ಲಿ ಕಮಲ ಹೇಗ ಅರಳುತ್ತೋ ಅದೇ ತರ ಪಂಡಿತ ರಾಮಕೃಷ್ಣ ತಲೆಯಲ್ಲಿ ರಾಡಿ ತೆಗೆದು ಇವನ ಬುದ್ಧಿ ಕಮಲನ ಹೂವಿನ ತರ ಆಗ್ತೈತಿ. ತಿನ್ನಿಸ್ರಿ ತಿನ್ನಿಸ್ರಿ. ಇವನ ರೋಗ ಎಷ್ಟು ಗಂಭೀರವಾಗಿದೆ ಅಂದ್ರೆ ನಿಮ್ಮ ಮಾತನ್ನು ಕೂಡ ನಂಬ್ತಾ ಇಲ್ಲ ನೋಡಿ. ಇವನಿಗೆ ಯಾವುದು ನೆನಪಿಲ್ಲ ಇವಾಗ. ಅಯ್ಯೋ, ನೀವಿಬ್ರು ಕೂಡ ಮೃಷ್ಟ. ಇವರಿಬ್ರು ಎಲ್ಲೋದ್ರು? ಪ್ರಸಾದದ ತಟ್ಟೆನ ತಗೊಂಡೋಗಿದ್ದಾರೆ. ಇಲ್ಲ ನೋಡಿ, ಪ್ರಸಾದ ತಟ್ಟೆ ನಿನ್ ಮನೇಲಿ ಮರ್ತಿದ್ದೆ ಅಲ್ವಾ? ಮಹಾರಾಜ, ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ಪಂಡಿತ ರಾಮಕೃಷ್ಣನನ್ನ ಅವನ ವಿಶೇಷ ಸಲಹೆಗಾರ ಪದವಿಯಿಂದ ತಾತ್ಕಾಲಿಕವಾಗಿ ಕೆಳಗಿಳಿಸಬೇಕು ಅಂತ ಕೇಳ್ಕೊತೀನಿ. ನೀವು ಸ್ವಲ್ಪ ದಿನಗಳ ಕಾಲ ವಿರಾಮದಲ್ಲಿರುವಿರಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಬಿಟ್ಬಿಡಿ. ಅಯ್ಯೋ, ನೀವಿಬ್ರು ಏನ್ ಮಾಡ್ತಿದ್ದೀರಾ? ನಾನ್ ಸಂಪೂರ್ಣವಾಗಿ ಹುಷಾರಾಗಿದ್ದೀನಿ. ನನಗೆಲ್ಲ ನೆನಪು ಬಂದಿದೆ. ಮಾತಿನ ಮೇಲೆ ನಂಬಿಕೆ ಇಲ್ಲ. ನಾವು ನಿನ್ನ ಎಲ್ಲಿ ಹೋಗಕ್ ಬಿಡಲ್ಲ. ನನಗೆಲ್ಲ ನೆನಪು ಬಂದಿದೆ. ನೀನು ಶಾರದಾ, ಸ್ವಲ್ಪ ಸಮಯದ ಹಿಂದೆ ನಾವಿಬ್ರು ಮದ್ವೆ ಆಗಿದ್ವಿ, ಸರಿನಾ? ನಾನ್ ನಿನ್ಗೆ ಸಮಯ ಸರಿಯಾಗಿ ಕೊಡಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನೀನು ಯಾವಾಗ್ಲೂ ಬೈತಾ ಇದ್ದೆ, ಹೌದಲ್ವಾ? ಆಮೇಲೆ ಅಮ್ಮನ ಹೆಸರು ಹೇಳ್ಕೊಂಡು ನಿನ್ ಮನ್ಸಲ್ಲಿ ಇರೋದ್ನೆಲ್ಲ ನನಗ್ ಬೈತಾ ಇದ್ದೆ ಅಲ್ವಾ? ಮತ್ತೆ ಇವನು ಗುಂಡಪ್ಪ. ಇವನಿಗೆ ಅಧ್ಯಯನ ಮಾಡೋಕ್ ಹೇಳೋದು ಒಳ್ಳೆ ಹಾವು ಎದುರುಗಡೆ ಪುಂಗಿ ಊದ್ದ ಹಾಗೆ. ಇವನಿಗೆ ಏನ್ ಹೇಳಿದ್ರು ಅರ್ಥನೇ ಆಗಲ್ಲ. ಮತ್ತೆ ಇವರು ನನ್ನ ಮಹಾನ್ ತಾಯಿ. ಇವ್ರು ಎಲ್ಲದಕ್ಕಿಂತ ಜಾಸ್ತಿ ಪ್ರೀತಿನ ಇವ್ರು ಲಾಠಿಯಿಂದಾನೆ ಮಾಡ್ತಾರೆ. ಯಾವಾಗ ನನಗೆ ಹೊಡಿತಾನೆ ಇರ್ತಾರೆ. ಅದ್ಲೆಲ್ಲ ಅಮ್ಮ, ನಿನ್ ಮೊದ್ಲು ನಲ್ದಿದ್ದೆಲ್ಲ ಹೇಗ್ ಬಂತೆ? ನನ್ ನೆನ್ಪಿನ ಶಕ್ತಿ ಹೋಗೋಕು ಮೊದ್ಲು ಏನಾಗಿತ್ತು? ನಾನು ವೈದ್ಯರು ಕೊಟ್ಟ ಔಷಧಿ ತಿಂದಿದ್ದೆ ಅಲ್ವಾ? ಈಗ ಅರ್ಥ ಆಯ್ತು, ಇದೆಲ್ಲ ಷಡ್ಯಂತ್ರ. ನಾನ್ ಈಗ್ಲೇ ಇಲ್ಲಿಂದ ಹೊರಡ್ಲೇಬೇಕು. ಮತ್ತೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅವರಿಗೆ ಪಾಠ ಕಲಿಸ್ಲೇಬೇಕು. ಈ ಷಡ್ಯಂತ್ರದ ಮೊದಲನೇ ಉಸ್ತುವಾರಿ ಆ ವೈದ್ಯ.